ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ನಗರಕ್ಕೆ ಸಿಎಂ ಆಗಮಿಸುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ, ಇತರೆ ಜಿಲ್ಲೆಯಿಂದ ಹೆಚ್ಚುವರಿ ಪೊಲೀಸ್ ನಿಯೋಜನೆ. ಸಿಎಂ ಆಗಮನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಹೆಚ್ಚು ಕೆಲಸ ಜಿಲ್ಲಾಧಿಕಾರಿ ಮಾಡುತ್ತಿದ್ದಾರೆ, ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಮತ್ತು ಮಗುವಿಗೆ ಯಶಸ್ವಿ ಮೊದಲನೇ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ, ಡಾಕ್ಟರ್ ಎಸ್ ಸಂತೋಷ್ ಹೇಳಿಕೆ. ವಾರ್ತೆಗಳ ವಿವರ. ಮಾರ್ಚ್ 1ರಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣಕ್ಕೆ ಆಗಮಿಸುತ್ತಿದ್ದು, ಯಾವುದೇ ಗೊಂದಲ ಸಮಸ್ಯೆ ಆಗದಂತೆ ಸಕಲ ಸಿದ್ಧತೆಯಲ್ಲಿ ಜಿಲ್ಲಾಡಳಿತ ತೊಡಗಿತ್ತು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಜಿಲ್ಲೆಗಳಿಂದ ಹೆಚ್ಚಿನ ಪೊಲೀಸ್ ಪಡೆ ಹಾಗೂ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಶುಕ್ರವಾರದಂದು ನಡೆಯುವ ಫಲಾನುಭವಿಗಳ ಸಮಾವೇಶದಲ್ಲಿ 1243 ಕೋಟಿ 35 ಲಕ್ಷ ರು ಮೊತ್ತದ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಜೊತೆಯಲ್ಲಿ ಫಲಾನುಭವಿಗಳ ಸಮಾವೇಶ ನಡೆಯಲಿದ್ದು, 5 ಗ್ಯಾರಂಟಿ ಸಾರ್ವಜನಿಕರ ಕುರಿತು ಉದ್ದೇಶಿಸಿ ಸಭೆ ನಡೆಸುತ್ತಾರೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಸಾವಿರಾರು ಮಂದಿ ಈ ಸ್ಥಳಕ್ಕೆ ಆಗಮಿಸಿರುವುದರಿಂದ ಅವರಿಗೆ ಯಾವುದೇ ಸಮಸ್ಯೆಯಾಗದಂತೆ ನಿಗಾ ವಹಿಸಲಾಗಿದೆ. ಒಟ್ಟು 700 ಸಾರಿಗೆ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಬಂದವರಿಗೆ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಗರಕ್ಕೆ ಬರುವುದರಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸ್ವಾಗತ ಕೋರಲು ಮತ್ತು ಗಮನ ಸೆಳೆಯಲು ನಗರದ ಪ್ರಮುಖ ಸ್ಥಳಗಳಲ್ಲಿ ಬ್ಯಾನರ್, ದೊಡ್ಡ ದೊಡ್ಡ ಕಟೌಟ್ಗಳು ರಾರಾಜಿಸುತ್ತಿದೆ. ಕೂರಲು ಸಾವಿರಾರು ಆಸನಗಳನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಟಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರ ಬೃಹತ್ ಕಟೌಟ್ ಗಮನ ಸೆಳೆಯಿತು. ಹಾಸನಕ್ಕೆ ಸಿಎಂ ಆಗಮಿಸಲಿದ್ದು, ಕಾಂಗ್ರೆಸ್ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿಗಳು ಹೆಚ್ಚು ಕೆಲಸ ಮಾಡುತ್ತಿದ್ದಾರೆಂದು ಪರೋಕ್ಷವಾಗಿ ಅಸಮಾಧಾನವನ್ನ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಎಂ ಹಾಸನದಲ್ಲಿ 1200 ಕೋಟಿ ವೆಚ್ಚದ ವಿವಿಧ ಕಾಮಗಾರಿ ಉದ್ಘಾಟನೆ ಮಾಡುತ್ತಿದ್ದಾರೆ. ಮಾಡಲಿ, ನಮಗೆ ಸಂತೋಷ. ಡಿಸಿ ಅವರು ಜಿಲ್ಲೆಯ ಸಮಸ್ಯೆ ಬಗ್ಗೆ ಇವೆಲ್ಲವನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು. ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿ 4 ಕಾಸು ಕೊಟ್ಟರೆ ಒಳ್ಳೆಯದು. ರಾಜಕಾರಣ ಆಮೇಲೆ ಮಾಡೋಣ. ಈ ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು ಸಿಎಂಗೆ ಮನವರಿಕೆ ಮಾಡಿಕೊಡಲಿ ಎಂದು ಮನವಿ ಮಾಡಿದರು. ಮುಖ್ಯಮಂತ್ರಿಗಳು ಇಷ್ಟೊಂದು ನಮ್ಮ ಜಿಲ್ಲೆಯ ಇದಕ್ಕೆ ಅಭಿವೃದ್ಧಿಗೆ ಅವರು ಭಾರಿ ಹಗಲು ರಾತ್ರಿ ಕಷ್ಟಪಟ್ಟು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಅಶೇಖರಗಳು ಅವರು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹೆಚ್ಚಿನ ಒಳ್ಳೆಯ ಜವಾಬ್ದಾರಿ ತಗೊಂಡು, ಅದರಿಂದ ನಾನು ಅವರಿಗೆ ಮನವಿ ಮಾಡ್ತೀನಿ. ಯಾವ ನೆನಗುದ್ದಿ ಬಿದ್ದಿದೆ ಅದು ಮುಖ್ಯಮಂತ್ರಿ ಯಾವ ಜಿಲ್ಲಾಧಿಕಾರಿಗಳು ನೆನಗುದ್ದಿ ಬಿದ್ದಿರಂತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾಡಿಸ್ಕೊಡಿ ಅಂತ ಮನವಿ ಮಾಡ್ತೀನಿ. ಬಡ್ಜೆಟಲ್ಲಿ ಕೆಲವು ಏನು ಜಿಲ್ಲೆ ಕೊಟ್ಟಿಲ್ಲ ಅಂತಂದು ಇದೆ. ಈಗ ಜೈಲು ಜಾಗ ಕೊಟ್ಟಿದ್ದೀವಿ. ಈಗ ರಿಂಗ್ ರೋಡ್ 5 ವರ್ಷದಿಂದ ಹಂಗೆ ಬಿದ್ದೈತೆ. ಆಮೇಲೆ ಅವೆಲ್ಲ ಏನೇನು ಕೆಲಸ ಐತೆ. ಮುಖ್ಯಮಂತ್ರಿಗಳು ಬರುವ ಕಾರ್ಯಕ್ರಮವನ್ನೆಲ್ಲ ಜಿಲ್ಲಾಧಿಕಾರಿ ಎಲ್ಲ ಜವಾಬ್ದಾರಿ ತೆಗೆದುಕೊಂಡಿರ್ತಾರೆ. ಜನ ಕರೆಸೋದು, ಬಸ್ ವ್ಯವಸ್ಥೆ ಎಲ್ಲ ಅವರೇ ವಹಿಸಿಕೊಂಡಿರ್ತಾರೆ. ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯನ್ನ ಫುಲ್ ಕಂಟ್ರೋಲ್ ತೆಗೆದುಕೊಂಡಿರ್ತಾರೆ. ನಾನು 25 ವರ್ಷ ಎಂಎಲ್ಎ ಆಗಿದ್ದೇನೆ. ಜಿಲ್ಲಾಧಿಕಾರಿಗಳೇ ಬಸ್ ವ್ಯವಸ್ಥೆ ಮಾಡಿ ಜನರನ್ನ ಕರೆದುಕೊಂಡು ಬರಲು ಒಂದೊಂದು ಇಲಾಖೆ ಟಾರ್ಗೆಟ್ ಕೊಟ್ಟಿದ್ದಾರೆಂದು ಹೇಳಿದರು. ಅವರೇ ಕಂಟ್ರೋಲ್ ಜಿಲ್ಲೆಯ ಡಿಸಿಯರೇ 700 ಬಸ್ ಕಂಟ್ರೋಲ್. ನಾನು ಏಕೆಂದರೆ ನನ್ನ ಜೀವನದಲ್ಲಿ ನಾನು 25 ವರ್ಷ ಎಂಎಲ್ಎ ಆಗಿದ್ದು ಸರ್ಕಾರಿ ಬಸ್ಸು ಜಿಲ್ಲಾಧಿಕಾರಿಗಳು ಜನ ಕರ್ಕೊಂಡ್ಬರೋ ಕಾರ್ಯಕ್ರಮಗಳು ಒಂದು ದಿವಸ ಅಂತ ನಾಳೆ ಮುಂದಕ್ಕೆ ಆಗ್ತೀವಿ ಎಕ್ಸಾಮಿನೇಷನ್ ಅಂತ. ಇನ್ನೇನು ಮಾಡೋಕ್ಕಂದ್ರೆ ಈಗ ಕಂಟ್ರೋಲ್ ಜಿಲ್ಲಾಧಿಕಾರಿಗಳು ಬಸ್ ತಗೊಂಡ್ಮೇಲೆ ನಾವೇನು ಮಾಡೋದು? ಅವರೇ 758 ಬಸ್ ಮಾಡ್ತೀವಿ. ಸೊ ಜನ ಕರ್ಕೊಂಬರೋಕೆ ಎಲ್ಲರಿಗೂ ಒಂದೊಂದು ಇಲಾಖೆಗೆ ಅಂಡರ್ಟೇಕಿಂಗ್ ಕೊಡ್ತಾರೆ. ಇಷ್ಟು ಜನ ಕರ್ಕೊಂಡ್ಬರ್ಬೇಕು ನೀವು ಹೇಳಿ 2000 ಕರ್ಕೊಂಡ್ಬರ್ತೀರೋ 3000 ಕರ್ಕೊಂಡ್ಬರ್ತೀರೋ ಅವ್ರಿಗೆ ಎಲ್ಲ ಅಧಿಕಾರಿಗಳಿಗೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ರೇವಣ್ಣ ಅವರು, ಯಾರೇ ಆಗಲಿ ಆ ರೀತಿ ಕೂಗಿದರೆ ತಪ್ಪು. ಆ ಘಟನೆ ಬಗ್ಗೆ ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ನಾವು ಚರ್ಚೆ ಇದು ಮಾಡ್ತೀವಿ ಅಂತ ಹೇಳಿರುವಾಗ ಅವ್ರೇನು ಸರ್ಕಾರದ ಏನು ಬರುತ್ತೆ ತನಿಖಾ ವರದಿ ಬಂದ್ಮೇಲೆ ಅದೇನು ಸರ್ಕಾರ ಈಗ
FSILಗೆ ಕೊಟ್ಟಿದ್ದೀವಿ. ಆ ರಿಪೋರ್ಟ್ ಬರಬೇಕು, ಮತ್ತು ಯಾರು ಮಾಡಿದ್ದಾರೆ ಏನು ಅಂತ ನಾವು ಇದರಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ತಾಳ್ತೀವಿ ಅಂತ ಹೋಮ್ ಮಿನಿಸ್ಟರ್ ಹೇಳಿಕ್ಕೆ ಹೋಗಿದ್ದೀವಿ. ಇದರಲ್ಲಿ TV ನೋಡೋದು ಒಬ್ಬ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದಾಗ ನಾವು ಇದುವರವರಿಗೆ ರಿಯಾಕ್ಟ್ ಮಾಡಿದರೆ ಅದು ಶೋಭೆ ತರಲ್ಲ ಅಂತ. ಯಾರೇ ಅದನ್ನು ಕೂಡಿದ್ರೆ ತಪ್ಪು ಅದು. ಆದರೆ ಇದನ್ನು ವರದಿ ಬಂದ ಮೇಲೆ ನಾನು ರಿಯಾಕ್ಟ್ ಮಾಡಿ FSL ವರದಿ ತನಿಖಾ ವರದಿ ಬರಲಿ, ತನಿಖೆಯಾಗಲಿ, ಆಮೇಲೆ ನಿಜಾಂಶ ತಿಳಿಯುತ್ತದೆ, ಎಲ್ಲಿವರೆಗೂ ಮಾತನಾಡುವುದಿಲ್ಲ ಎಂದರು. ಶಿವರಾತ್ರಿ ಕಳೆದ ಮೇಲೆ ಸೀಟ್ ಹಂಚಿಕೆಯಾಗಲಿದೆ. ನಮಗೆ ಸೀಟ್ ಮುಖ್ಯವಲ್ಲ, ಮೋದಿಯವರು ಪ್ರಧಾನಮಂತ್ರಿಯಾಗಬೇಕು. ಈ ಜಿಲ್ಲೆಗೆ ಮೋದಿಯವರ ಕೊಡುಗೆ ಅಪಾರ ಇದೆ. ಈಗಾಗಲೇ ದೇವೇಗೌಡರೇ ಆ ಬಗ್ಗೆ ಹೇಳಿದ್ದಾರೆ. ಈಶ್ವರನ ಹಬ್ಬ ಕಳೆದ ಮೇಲೆ ಎಲ್ಲ ಹಂಚಿಕೆಯಾಗುತ್ತದೆ ಎಂದು ಹೇಳಿದರು. ಜಿಲ್ಲೆಗೆ ಮೋದಿಯವರು ಕೊಡುಗೆ ಸಾಕಷ್ಟು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಮೋದಿಯವರು ಇನ್ನೊಂದು ಸಾರಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ದೇವೇಗೌಡರು ನಮ್ಮ ರಾಜಕೀಯದಲ್ಲಿ ಇಷ್ಟು ವರ್ಷ ನನಗೆ ಸಹಾಯ ಮಾಡಿರುತ್ತಲ್ಲ ನೆನೆಬೇಕು ಅನ್ನೋದು. ಕೆಲವರಿಗೆ ನೆನೆಯಲ್ಲ, ಅನುಕೂಲ ತಗೊಂಡು ಬೇಕಾದಾಗ ಇದಾಗ್ತಾರೆ. ಮೋದಿಯವರು ಕೆಲಸ ಮಾಡಿಕೊಟ್ಟಾಗ ಅವರು ಇದಾಗಬೇಕು. ನಮಗೆ ಸೀಟು ಪಾಟು ಮುಖ್ಯ ಅಲ್ಲ, ನಮಗೆ ಬೇಕಾಗಿರೋದು 2024ಕ್ಕೆ ರಾಷ್ಟ್ರದಲ್ಲಿ ಮೋದಿಯವರು ಇನ್ನೊಂದು ಸಾರಿ ಪ್ರಧಾನಮಂತ್ರಿ ಆಗಿ ಎಲ್ಲ ಸಮಾಜದ ಜನನ ಕಾಪಾಡಬೇಕು ಅಂತ ಹೇಳಿ. ಬರೀ ಒಂದು ಸಮಾಜಕ್ಕೆ ಲಿಮಿಟ್ ಅಲ್ಲ, ಗೊತ್ತಾಯ್ತಿದ್ರೆ ಎಲ್ಲ ಸಮಾಜನ ತಗೊಂಡು ಹೋಗ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ದೇವೇಗೌಡರು ಏನು ಹೇಳಿದ್ದಾರೆ, ಈಗ ಪ್ರಧಾನಮಂತ್ರಿಗಳು ಮೊನ್ನೆ ನೀವು ನೋಡಿದ್ರಲ್ಲ ಸಮುದ್ರದಲ್ಲಿ ಸ್ನಾನ ಮಾಡಿ ದೇವತೆಲ್ಲ ಏನೋ ದೇಶ ಒಳ್ಳೆಯದಾಗಲಿ ಅಂತ ಮಾಡ್ತಾರೆ. ಅದರಿಂದ ನಾವು ಸೀಟ್ ಮುಖ್ಯ ಅನ್ನೋದು ಇವತ್ತು ನಮಗೆ ಬೇಕಾಗಿರೋದು ನಮ್ಮ ಜಿಲ್ಲೆ. ಪ್ರಪ್ರಥಮ ಬಾರಿಗೆ ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಜಿಲ್ಲೆಯಲ್ಲಿಯೇ ಮೊದಲನೆಯ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನ ಮಗುವಿಗೆ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ಹಿಮ್ಸ್ ನಿರ್ದೇಶಕ ಡಾ ಸಂತೋಷ್ ತಿಳಿಸಿದರು. ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಶ್ರವಣದೋಷ ಎಂದರೆ ಪ್ರಸ್ತುತದಲ್ಲಿ ತುಂಬಾ ಸಾಮಾನ್ಯವಾದ ಸಮಸ್ಯೆಯಾಗಿದೆ. ತೀವ್ರ ಮತ್ತು ಅತೀವ್ರ ಶ್ರವಣದೋಷಕ್ಕೆ ಯಶಸ್ವಿ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಉತ್ತಮ ಪರಿಹಾರವಾಗಿದ್ದು, ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕಿವಿ, ಮೂಗು ಮತ್ತು ಗಂಟಲು ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ರಾಘವೇಂದ್ರ ಪ್ರಸಾದ್ ಮತ್ತು ತಂಡದವರು ಹಾಗೂ ಅರವಳಿಕೆ ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರಾದ ಡಾ ಹನುಮಂತಪ್ಪ ವಿ ಐರಾನಿ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಿ ಈಗ ಮಗು ಆರೋಗ್ಯವಾಗಿದೆ ಎಂದರು. ಕಾಕ್ಲಿಯರ್ ಇಂಪ್ಲಾಂಟ್, ಕಾಕ್ಲಿಯಾ ಅಂದ್ರೆ ಕಿವಿಯಲ್ಲಿ ಇರ್ತಕ್ಕಂಥ ಒಂದು ಒಳ ಅಂಗ. ಅದು ನೀವೇನು ಕಾಣಿಸ್ತಾ ಇದೆ, ಇದು ಹೊರಡೆ ಕಿವಿ. ಇದು ಒಳಗಡೆ ಹೋದ್ರೆ ತಮಟೆ ಬರ್ತೀನಿ, ನಿಮಗೆಲ್ಲ ಗೊತ್ತಿರಬೇಕು ಅಲ್ವಾ. ಇದಿಷ್ಟು ಕೂಡ ಹೊರ ಕಿವಿ ಅಂತ ಹೇಳ್ತೀವಿ. ಅದು ಒಳಗಡೆಗೆ 3 ಚಿಕ್ಕ ಮೂಳೆಗಳಿರುತ್ತೆ ಕಿವಿಯಲ್ಲಿ, ಅದು ಮಿಡಲ್ ಇಯರ್ ಅಂತ ಹೇಳ್ತೀವಿ. ಅದ್ರ ಒಳಗಡೆ ಇರ್ತಕ್ಕಂಥದಕ್ಕೆ ಇನ್ನರ್ ಇಯರ್ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿ ಕಾಕ್ಲಿಯಾ ಅಂತೇಳಿ ಒಂದು ಅಂಗ ಇರುತ್ತೆ. ಅದು ನಮ್ಮ ಕಿವಿ ಕೇಳಿಸ್ತಕ್ಕಂಥ ಒಂದು ನರಕ್ಕೆ ಕನೆಕ್ಟ್ ಆಗಿರುತ್ತೆ, ಕಾಕ್ಲಿಯರ್ ನರ್ವ್ ಅಂತ ಹೇಳ್ತೀವಿ. ಸೊ ಇದು ಯಾರಿಗೆ ಕಿವಿ ಕೇಳಿಸಲ್ವೋ, ಸೊ ಅಂಥವ್ರಿಗೆ ಈ ಒಂದು ನರ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಈ ಒಂದು ಆಪರೇಷನ್ ಮಾಡಿ ಈ ಒಂದು ಇಂಪ್ಲಾಂಟ್ ಆಗ್ತಕ್ಕಂಥ ಒಂದು ಏನು ಟ್ರೀಟ್ಮೆಂಟ್ ಇದೆ, ಪ್ರೊಸೀಜರ್ ಇದೆ, ಸರ್ಜಿಕಲ್ ಪ್ರೊಸೀಜರ್ ಇದೆ. ಇದು ನಮ್ಮ ಸಂಸ್ಥೆಯಲ್ಲಿ ಆಗಿರತಕ್ಕಂಥದ್ದು. ಇದು ಚಿಕ್ಕ ವಯಸ್ಸಿನಲ್ಲೂ ಕೂಡ ಮತ್ತು ದೊಡ್ಡವ್ರಿಗೂ ಕೂಡ ಈ ಒಂದು ಆಪರೇಷನ್ ಮಾಡ್ತಾರೆ. ಬಟ್ ಈಗ 6 ವರ್ಷದೊಳಗೆ ಇರ್ತಕ್ಕಂಥವ್ರಿಗೆ ಮಾಡಿದ್ರೆ ಸಕ್ಸಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ 6 ವರ್ಷದಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಫ್ರೀಯಾಗೆ ಈ ಒಂದು ಇಂಪ್ಲಾಂಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿದೆ. ಆ ಒಂದು ಪ್ರೋಗ್ರಾಮ್ನಲ್ಲಿ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಟೈಮು 1 ವರ್ಷದ 9 ತಿಂಗಳು ಮಗುಗೆ, ಗಂಡು ಮಗು, ಸೊ ಅರಸೀಕೆರೆ ಅವರು ಆ ಒಂದು ಮಗುಗೆ ಕಿವಿ ಕೇಳಿಸ್ತಾ ಇರಲಿಲ್ಲ. ಕಿವಿ ಕೇಳಿಸ್ಲಿಲ್ಲ ಅಂದರೆ ಮಾತು ಕೂಡ ಬರಲ್ಲ. ಸೊ ಬೇಗ ಈ ಒಂದು ಟ್ರೀಟ್ಮೆಂಟ್, ಈ ಒಂದು ಸರ್ಜರಿ ಪ್ರೊಸೀಜರ್ ಮಾಡಿದ್ರೆ ಮಗುಗೆ ಮಾತು ಕೂಡ ಬರುತ್ತೆ. ಸೊ ಆ ಒಂದು ಪ್ರೊಸೀಜರ್ ಮಗುಗೆ ಬಲಗಡೆ ಸೈಡು ಮಾಡಿರ್ತಕ್ಕಂಥದ್ದು. ಇದಕ್ಕೆ ನುರಿತ ವೈದ್ಯರು ಬೆಂಗಳೂರಿನಿಂದ ಕೂಡ ಟ್ರೈನಿಂಗ್ ಕೊಡ್ತಕ್ಕಂಥ ಡಾಕ್ಟರ್ಸ್ ಕೂಡ ಬಂದ್ಬಿಟ್ಟು ರಮೇಶ್ ಸರ್ ಅಂತ ಹೇಳ್ಬಿಟ್ಟು ಸ್ಟೇಟಲ್ಲಿ ಟ್ರೈನಿಂಗ್ ಕೊಡ್ತಕ್ಕಂಥ ಡಾಕ್ಟರ್ ಅವರು ಕೂಡ ಬಂದಿದ್ರು. ಹಾಗೆ BMC HOD ರವಿಶಂಕರ್ ಅಂತ ಹೇಳಿ ಅವರು ಕೂಡ ಬಂದಿದ್ರು. 22ನೇ ತಾರೀಕು ಅದು ಇನಾಗ್ರೇಷನ್ ಮಾಡಿ ಒಂದು ಚಿಕಿತ್ಸೆ ವರ್ಕ್ಶಾಪ್ ಕೂಡ ಮಾಡಿದ್ರು. ಹಾಗೆ ನಮ್ಮ ಎಲ್ಲ ಹಾಸನದಲ್ಲಿ ಇರ್ತಕ್ಕಂಥ ಎಲ್ಲ ENT ಸರ್ಜನ್ಸ್ ಎಲ್ಲರೂ ಕೂಡ ಆ ಒಂದು ನಮ್ಮ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ENT HOD ಅವರು
ಅವರ ಒಂದು ಲೀಡರ್ಶಿಪ್ ಇದರಲ್ಲಿ ಮಾಡಿರ್ತಕ್ಕಂಥದ್ದು. ಹಿಮ್ಸ್ ಆಸ್ಪತ್ರೆಯ ಪ್ರಾಂಶುಪಾಲ ಬಿಸಿ ರವಿಕುಮಾರ್ ಮಾತನಾಡಿ, ಮಗುವಿಗೆ ಶಸ್ತ್ರಚಿಕಿತ್ಸೆ ಮಾಡದೇ ಇದ್ದಿದ್ದರೆ ಜೀವನ ಪೂರ್ತಿ ಮೂಕವಾಗಿರುತ್ತಿತ್ತು. ಹೊರಗೆ ಹೋಗಿ ಈ ಆಪರೇಷನ್ ಮಾಡಿಸಿದ್ದರೆ 5 ರಿಂದ 12 ಲಕ್ಷ ರು ಖರ್ಚಾಗುತ್ತಿತ್ತು. ಈ ವೆಚ್ಚ ಭರಿಸಲು ಇದು ಸಾಮಾನ್ಯರಿಗೆ ಹೊರೆಯಾಗಲಿದೆ. ನಾವು ಕಡಿಮೆ ದರದಲ್ಲಿ ಮಾಡಿದ್ದೇವೆ. ಇನ್ನು 3-4 ವಾರದಲ್ಲಿ ಮಗು ಚೇತರಿಸಿಕೊಳ್ಳಲಿದೆ ಎಂದರು. ನಮ್ಮ ಸಂಸ್ಥೆಗೂ ಕೂಡ ಮತ್ತೆ ನಮ್ಮ ಜಿಲ್ಲೆಗೂ ಕೂಡ ಮೊದಲನೇದಾಗಿ ಕಾಕ್ಲಿಯರ್ ಇಂಪ್ಲಾಂಟ್ಸ್ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ಕ್ರಾಂತಿಕಾರಕ ಹೆಜ್ಜೆ ಅಂತಲೇ ನಾನು ಹೇಳಬೇಕು. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ, ಕಿವುಡುತನ ಅಂತಂದರೆ ಒಂದು ಶಾಪ ಇದ್ದಂಗೆ. ಪ್ರಸ್ತುತ ನಮ್ಮ ಸಮಾಜದಲ್ಲಿ 1 ಅಥವಾ ಜಾಸ್ತಿ ಅಂತಂದರೆ 2 ಮಕ್ಕಳು ಇರ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಈಗ. ಹಾಗಾಗಿ ಹುಟ್ಟುವ ಮಗು ಕಿವುಡು ಮಗು ಆಯಿತು ಅಂತಂದರೆ ಅದರಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು, ವಿಶೇಷವಾಗಿ ಮಾತು ಬಾರದಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಸೊ ಹಾಗಾಗಿ ಒಂದು ಮಗುಗೆ ಕಿವುಡುತನ ಇತ್ತು ಅಂತಂದರೆ ಅದರಿಂದ ಆಗ್ತಕ್ಕಂತಹ ಬವಣೆ, ಅದು ಮಾನಸಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಬೇರೆ ಎಲ್ಲವೂ ಇದ್ದು ಕೂಡ ಏನೂ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗೆ ಆ ಕುಟುಂಬ ಬರುತ್ತೆ. ಸೊ ಹಾಗಾಗಿ ಈ ಒಂದು ಕಾಕ್ಲಿಯರ್ ಇಂಪ್ಲಾಂಟೇಷನ್ ಇದೆ, ಅದು ಕ್ರಾಂತಿಕಾರಕ ಹೆಜ್ಜೆ ಅಂತ ಹೇಳಕ್ಕೆ ಬಯಸ್ತೀನಿ. ಇಲ್ಲಿವರೆಗೂ ಕೂಡ ಹಿಯರಿಂಗ್ ಏಡ್ಸ್ಗಳು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಮಾಡ್ತಾ ಇದ್ವು, ಬಟ್ ಅವುಗಳಿಗೆ ಅದರದೇ ಆದಂಥ ಸಮಸ್ಯೆಗಳು ಇದ್ವು. ಸಹಜವಾಗಿ ನಾವೇನು ಕೇಳಿಸ್ಕೊಂತೀವಿ ಅದ್ರ ಹತ್ತಿರಕ್ಕೆ ಅದು ಬರ್ತಿರ್ಲಿಲ್ಲ. ಎಷ್ಟೋ ಸಲ ಇಂಪ್ಲಾಂಟ್ಸ್ಗಳನ್ನ ಕೊಂಡ್ಕೊಂಡ್ರು ಕೂಡ ಬಳಸದೇ ಇರ್ತಕ್ಕಂಥ ಪರಿಸ್ಥಿತಿ ಬಹುತೇಕವಾಗಿ ಇರ್ತಾ ಇತ್ತು. ಹಾಗಾಗಿ ಅದಕ್ಕಿಂತ ಇದು ಉತ್ತಮವಾದಂಥ ಅನ್ವೇಷಣೆ, ಖಂಡಿತವಾಗ್ಲೂ ಬಹಳಷ್ಟು ಅನುಕೂಲ ಆಗ್ತಕ್ಕಂತಹ ಫೆಸಿಲಿಟಿ ಇದು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅನ್ನೋದು. ಸೊ ಸಹಜವಾಗಿ ಕೇಳ್ತಕ್ಕಂತಹ ಒಂದು ಪದ್ಧತಿಗೆ ಸಮೀಪವಾಗಿ ಇರ್ತಕ್ಕಂಥದ್ದು. ಆದರೆ ಇದರಲ್ಲಿ ಒಂದೇ ಒಂದು ಸಮಸ್ಯೆ ಅಂತಂದರೆ 5 ರಿಂದ ಸುಮಾರು 12 ಲಕ್ಷ ಇದರಲ್ಲಿ ಖರ್ಚು ಬೀಳ್ತದೆ ಒಂದು ಮಗುವಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಬೇಕು ಅಂತಂದರೆ. ಸೊ ಈ ನಿಟ್ಟಿನಲ್ಲಿ ಇದು ನಮ್ಮ ಸಾಮಾನ್ಯ ಪ್ರಜೆಗಳಿಗೆ ಬಹುತೇಕ ನೀಡಿದಂತಹ ಒಂದು ಬೆಲೆ ಇದು. ಸೊ ಈ ನಿಟ್ಟಿನಲ್ಲಿ ಈ ಬೆಲೆಯನ್ನು ಉಚಿತವಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಅಥವಾ ಎಲ್ಲರಿಗೂ ಸಿಗ್ತಕ್ಕಂತಹ ಒಂದು ಬೆಲೆಗೆ ಇದನ್ನು ತಲುಪಿಸಿಕೊಡ್ತಕ್ಕಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ, ಸರ್ಕಾರದ ಮೇಲೆ, ಸಂಘ ಸಂಸ್ಥೆಗಳ ಮೇಲೆ, ವಿಜ್ಞಾನಿಗಳ ಮೇಲೆ, ತಯಾರಿಕರ ಮೇಲೆ, ವೈದ್ಯರುಗಳ ಮೇಲೆ, ಆಸ್ಪತ್ರೆಗಳ ಮೇಲೆ. ಸೊ ಹೀಗೆ ಎಲ್ಲರ ಜವಾಬ್ದಾರಿ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎಲ್ಲರೂ ಮನಸ್ಸು ಮಾಡ್ತು ಅಂತಂದರೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈಗ ಒಂದು ಎಸ್ಟಿಮೇಟ್ ಪ್ರಕಾರ ಸುಮಾರು 1 ಲಕ್ಷ ಜನದಲ್ಲಿ 291 ಜನಕ್ಕೆ ಈ ಒಂದು ಅವಶ್ಯಕತೆ ಇದೆ ಅಂತ ಎಸ್ಟಿಮೇಟ್ ಇದೆ. ಸೊ ಹಾಗಾಗಿ ಅಷ್ಟೊಂದು ಜನಕ್ಕೆ ಇರ್ತಕ್ಕಂಥ ಈ ಅವಶ್ಯಕತೆ ಇರ್ತಕ್ಕಂಥ ಈ ಸೌಲಭ್ಯವನ್ನು ಬಹುತೇಕ ಎಲ್ರಿಗೂ ಎಟುಕುವ ಬೆಲೆಯಲ್ಲಿ ಸಿಗುವಂತೆ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇನ್ನು ಹೆಚ್ಚಿನ ಟೆಕ್ನಿಕಲ್ ಸುದ್ದಿಗೋಷ್ಠಿಯಲ್ಲಿ ಹಿಮ್ಸ್ ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಹರೀಶ್, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರವಿಕಿರಣ್, ಡಾಕ್ಟರ್ ಸುಧಾ, ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್ ಉಪಸ್ಥಿತರಿದ್ದರು. ಮಾರ್ಚ್ 23 ಮತ್ತು 24ರಂದು ಹೆತ್ತೂರು ಗ್ರಾಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಮಾಡುವುದಾಗಿ, ಈ ಸಮ್ಮೇಳನಕ್ಕೆ ಹೆತ್ತೂರು ಸೇರಿದಂತೆ ಸಕಲೇಶಪುರ ತಾಲೂಕಿನ ಎಲ್ಲಾ ಸಾರ್ವಜನಿಕರು ಸಹಕಾರ ನೀಡುವಂತೆ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಕೂಡ ಅವರು ಮನವಿ ಮಾಡಿದರು. ಹೆತ್ತೂರು ಗ್ರಾಮದಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವ ಪೂರ್ವಭಾವಿ ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಗೌಡ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿಯೂ ಸಾಹಿತ್ಯ ಆಸಕ್ತರನ್ನ ಗುರುತಿಸಿ ಅವರನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾಹಿತ್ಯ ಸಮ್ಮೇಳನವನ್ನ ಗ್ರಾಮೀಣ ಪ್ರದೇಶವಾದ ಹೆತ್ತೂರು ಗ್ರಾಮದಲ್ಲಿ ಸಮ್ಮೇಳನ ಮಾಡಲು ನಿರ್ಧರಿಸಲಾಗಿದೆ. ಸಾಹಿತ್ಯ ಸಮ್ಮೇಳನಗಳು ಗ್ರಾಮೀಣ ಪ್ರದೇಶದಲ್ಲಿ ನಡೆದರೆ ಮಾತ್ರ ಸಾರ್ಥಕವಾಗ್ತವೆ ಎನ್ನುವಂತ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ನಡಿಬೇಕಾಗಿರೋದು ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ. ಯಾಕೆಂದ್ರೆ ಸಾಹಿತ್ಯ ಸಮ್ಮೇಳನ ಸಾಹಿತ್ಯದ ಗೋಷ್ಠಿಯೂ ಹೌದು, ಅದೊಂದು ಜಾತ್ರೆಯೂ ಹೌದು. ಶುದ್ಧ ಸಾಹಿತ್ಯದ ಗೋಷ್ಠಿಯಾಗಿ ಉಳಿಯೋಲ್ಲ ಸಾಹಿತ್ಯ ಸಮ್ಮೇಳನ. ಬಹಳ ಮುಖ್ಯವಾಗಿ ಅದೊಂದು ಸಂಭ್ರಮ, ಅದೊಂದು ಜಾತ್ರೆ. ಆ ನಡುವೆ ಗೋಷ್ಠಿಗಳು ಬರ್ತವೆ. ಈ 3 ಅಂಶಕ್ಕೆ ಒಗ್ಗಿಕೊಳ್ಳುವ ಮನಸ್ಸುಗಳು ನಮಗೆ ಸಿಗ್ತಕ್ಕಂತಹದ್ದು ಗ್ರಾಮೀಣ ಪ್ರದೇಶಗಳಲ್ಲಿ. ಬೂನಹಳ್ಳಿಯಲ್ಲಿ ಇರಬಹುದು, ಕಳೆದ ತಿಂಗಳು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಕಲ್ಕೆರೆ ಅನ್ನುವಂತಹದ್ದೊಂದು ಗ್ರಾಮದಲ್ಲಿ ಹೋಬಳಿ ಮಟ್ಟದ ಸಮ್ಮೇಳನ ನಡೆಯಿತು. ಅದು ಜಿಲ್ಲಾ ಮಟ್ಟದ ಸಮ್ಮೇಳನ ಇದ್ದ ಹಾಗೆ ಇತ್ತು.
ಅಷ್ಟು ಶ್ರದ್ಧೆಯಿಂದ, ಅಷ್ಟು ಪ್ರೀತಿಯಿಂದ, ಅಷ್ಟು ಸಂಭ್ರಮದಿಂದ ಅಲ್ಲಿಯ ಜನ ಆ ಸಮ್ಮೇಳನವನ್ನು ಆಯೋಜಿಸಿಕೊಂಡು ಆನಂದಿಸಿದ್ದಾರೆ. 2 ಗಂಟೆ ಊಟದ ಹೊತ್ತಿನಲ್ಲಿ ಕೂಡ ಗಂಭೀರವಾದ ಸಮ್ಮೇಳನಾಧ್ಯಕ್ಷರ ಭಾಷಣವನ್ನು ಇನ್ನೂ ಒಂದು 10 ನಿಮಿಷ ಮಾತನಾಡಿ ನಾವು ಕೇಳಬೇಕು ಅಂತೇಳಿ ಕೇಳಿ ಮಾತನಾಡಿಸ್ಕೊಂಡದ್ದನ್ನು ನಾವು ಕಂಡಿದ್ದೀವಿ. ರಾತ್ರಿ 9 ಗಂಟೆಯಲ್ಲಿ ಸಮಾರೋಪ ಭಾಷಣವನ್ನು ಮಾಡ್ತಕ್ಕಂಥದ್ದು ಬಹಳ ಗಂಭೀರವಾದ ಭಾಷಣ. ಆ ಭಾಷಣವನ್ನು ಕೂಡ ಆ ಜನ ಆಸ್ವಾದಿಸಿದ್ದಾರೆ. ಅಂದರೆ ಜನ ಸಂಭ್ರಮಿಸ್ತಾರೆ, ವಿಚಾರವನ್ನು ತಿಳ್ಕೊತಾರೆ, ಆಸ್ವಾದಿಸ್ತಾರೆ. ಆ ಶಕ್ತಿ ಇರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಜನಸಮುದಾಯಕ್ಕೆ ಎನ್ನುವಂಥ ಒಂದು ಸತ್ಯದ ದರ್ಶನ ನಮಗಾಗಿದೆ. ಇದನ್ನು 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗ ಬರೆದಂತಹ ಒಬ್ಬ ಕವಿಯೇ ಗುರುತಿಸಿಬಿಟ್ಟಿದ್ದಾನೆ. ವಿದ್ವಾಂಸರಿಗೂ ಜನಪದರಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಪದ ನರಿದು ನುಡಿಯಲು ನುಡಿದುದನ್ನು ಆರೈಯದು ಆರೈಸಲು ಆರ್ಪರ್ ಈ ನಾಡವರ್ಗ ನಿಜದಿಂ ಚದುರ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ನಮ್ಮ ಗ್ರಾಮೀಣ ಪ್ರದೇಶದ ಜನ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಆದರೆ ಮಹಾಕಾವ್ಯ ಬರೀತಾರೆ. ಅಷ್ಟೇ ಅಲ್ಲ, ಮಾತನಾಡುವಾಗ ಬಹಳ ಯೋಚನೆ ಇಟ್ಟು ಮಾತನಾಡ್ತಾರೆ, ಪ್ರಜ್ಞೆ ಇಟ್ಟು ಮಾತನಾಡ್ತಾರೆ. ಪ್ರಜ್ಞಾವಂತರ ಮಾತುಗಳನ್ನು ಪ್ರಜ್ಞೆಯಿಂದ ಕೇಳ್ಕೊತಾರೆ. ನಿಜವಾಗ್ಲೂ ಜಾಣರಿರ್ತಕ್ಕಂತಹದ್ದು ಗ್ರಾಮಾಂತರ ಪ್ರದೇಶದಲ್ಲಿ ಜನಪದರು ಅವರು ಅಂತ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಕೃತಿ. ಅದರಲ್ಲೇ ಕವಿರಾಜ ಮಾರ್ಗಕಾರ ಹೇಳಿಬಿಟ್ಟಿದ್ದಾರೆ, ಇಂಥ ಪ್ರತಿಭೆಗಳು ನಮ್ಮ ಅನುಭವಕ್ಕೂ ಬಂದಿದ್ದಾವೆ. ಆ ಕಾರಣಕ್ಕಾಗಿ ನಾವು ಸಮ್ಮೇಳನಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೀವಿ. ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಧಾನ ಸಂಚಾಲಕ ಸಲಹೆಗಾರರಾದ ಮದನ್ ಗೌಡ ಮಾತನಾಡಿ, ಹೆತ್ತೂರಿನಲ್ಲಿ ಈ ಹಿಂದೆ ಅತ್ಯಂತ ಯಶಸ್ವಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿನ ಎಲ್ಲಾ ಸಂಘಟಕರು ಆಯೋಜನೆ ಮಾಡಿದ್ದರು. ಇದನ್ನು ಗಮನಿಸಿದ ಜಿಲ್ಲಾಧ್ಯಕ್ಷರಾದ ಮಲ್ಲೇಶ್ ಗೌಡರು ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಹೆತ್ತೂರಿನಲ್ಲಿ ಮಾಡಿದರೆ ಉತ್ತಮ ಸಹಕಾರ ನೀಡುತ್ತಾರೆಂಬ ದೃಷ್ಟಿಯಿಂದ ಹಾಗೂ ಸಾಹಿತ್ಯವನ್ನ ಗ್ರಾಮೀಣ ಭಾಗಕ್ಕೆ ಕೊಂಡೊಯ್ಯುವ ದೃಷ್ಟಿಯಿಂದ ಇಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಹೆತ್ತೂರಿನ ಎಲ್ಲಾ ಬಂಧುಗಳು ಸಹಕಾರ ನೀಡಬೇಕು ಎಂದರು. ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಾಗ ಸಕಲೇಶ್ವರ ತಾಲೂಕು ಘಟಕ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಬೇಕು ಅಂತ ಇಚ್ಛೆಯನ್ನು ಪಟ್ಟಿದೆ. ಆದರೆ ಈ ಹಿಂದೆ ಹೆತ್ತೂರಿನಲ್ಲಿ ನಡೆದಂಥ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಗಳು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೆತ್ತೂರಿನಲ್ಲಿ ಸಿಕ್ಕಂತಹ ಒಂದು ಜನಸ್ಪಂದನೆ, ಇವೆಲ್ಲವನ್ನ ಗಮನಿಸಿ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡರು ಜಿಲ್ಲಾ ಸಮ್ಮೇಳನವನ್ನು ಈ ಬಾರಿ ಹೆತ್ತೂರಿನಲ್ಲೇ ಮಾಡಬೇಕು ಅಂತೇಳಿ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದು ಮಲ್ಲೇಶ್ ಗೌಡರು. ಹಾಗಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮುಂದಿನ ಅಂದರೆ ಇದೇ ಮಾರ್ಚ್ ತಿಂಗಳಲ್ಲಿ 21 ಅಥವಾ 22 2 ದಿನಗಳ ಕಾಲ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇಡೀ ರಾಜ್ಯದ ಪ್ರಮುಖ ಸಾಹಿತಿಗಳು, ಸಾಹಿತ್ಯ ಕ್ಷೇತ್ರದ, ಸಾಂಸ್ಕೃತಿಕ ಕ್ಷೇತ್ರದ ಅನೇಕ ಮಹನೀಯರನ್ನು ಒಂದೆಡೆ ಸೇರಿಸುವಂತಹ, ಹೆತ್ತೂರು ಭಾಗದ ಈ ಗ್ರಾಮೀಣ ಭಾಗದ ಜನಜೀವನ ಮತ್ತು ಇಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆ, ಸಾಹಿತ್ಯದ ಹಿನ್ನೆಲೆ ಇವೆಲ್ಲವನ್ನ ರಾಜ್ಯಕ್ಕೆ ಪರಿಚಯ ಮಾಡುವಂತಹ ಒಂದು ಕಾರ್ಯಕ್ರಮ ಇದಾಗುತ್ತೆ. ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಈ ಹಾಸನ ಜಿಲ್ಲೆಯ ಎಲ್ಲ ಭಾಗದ ಸಾಹಿತ್ಯ ಪರಿಷತ್ತಿನ ಆಸಕ್ತರು ಭಾಗವಹಿಸ್ತಾರೆ. ಮತ್ತು ನಮ್ಮ ಈ ತಾಲೂಕಿಗೆ ಯಾರ್ಯಾರು ಸಂಬಂಧಗಳನ್ನು ಇಟ್ಕೊಂಡಿದ್ದಾರೋ, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಅಂಥವನ್ನೆಲ್ಲ ಒಂದೆಡೆ ಸೇರಿಸುವಂತಹ ಒಂದು ಕಾರ್ಯಕ್ರಮ ಇದಾಗುತ್ತೆ ಅನ್ನುವ ನಿಟ್ಟಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಹೆತ್ತೂರಿನಲ್ಲಿ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇಲ್ಲಿ ನಿಮ್ಮ ಒಪ್ಪಿಗೆಗಾಗಿ ಇವತ್ತು ಸಭೆಯನ್ನು ಕರೆಯಲಾಗಿದೆ. ಈ ಸಂದರ್ಭದಲ್ಲಿ ಕೆಂಚೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷೆ ಶಾರದಾ ಗುರುಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ರವಿಕುಮಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಹಳ್ಳಿಬೈಲು, ಬೆಳೆಗಾರ ಸಂಘದ ಅಧ್ಯಕ್ಷ ದೇವರಾಜ್, ನಿವೃತ್ತ ಮುಖ್ಯ ಶಿಕ್ಷಕ ಸತ್ಯಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಜೈಬಿ ಮಂಜು, ಮಹಿಳಾ ಘಟಕದ ಅಧ್ಯಕ್ಷರಾದ ರೇಷ್ಮಾ ಹಾಜರಿದ್ದರು. ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಮಾರ್ಚ್ 1ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸದಸ್ಯರುಗಳು ಹಾಸನ ನಗರಕ್ಕೆ ಆಗಮಿಸಿರುವುದಾಗಿ ಕಾಂಗ್ರೆಸ್ ಮುಖಂಡರಾದ ಬನವಾಸಿ ರಂಗಸ್ವಾಮಿ ಹೇಳಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚಿಸಲು ಆಗಮಿಸುತ್ತಿದ್ದು, ಜಿಲ್ಲಾಡಳಿತದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಮಸ್ತ ಕಾರ್ಯಕರ್ತ ಬಂಧುಗಳು ಹಾಗೂ ನಾಯಕರುಗಳು ಬಂದು ಯಶಸ್ವಿಗೊಳಿಸುವಂತೆ ಕೋರಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ದಿಕ್ಸೂಚಿಯಾಗಲಿದೆ. ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವ ನಿರೀಕ್ಷೆಯಿದೆ. ಕೊಟ್ಟಂತಹ 5 ಭಾಗ್ಯಗಳು ಬಹಳ ಯಶಸ್ವಿಯಾಗಿ ರಾಜ್ಯದ ಜನತೆಗೆ ತಲುಪುತ್ತಿವೆ. ಜಿಲ್ಲೆಯ ಜನರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲು ಕಾತುರದಿಂದ ಕಾಯುತ್ತಿದ್ದು, ಪಕ್ಷದ ಎಲ್ಲ ನಾಯಕರುಗಳು ಒಗ್ಗಟ್ಟಿನಿಂದ ಪಕ್ಷದ ಪರವಾಗಿ ಕೆಲಸ ಮಾಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಹಲವಾರು ಮಂತ್ರಿಗಳು ನಾಳೆ ನಮ್ಮ ಜಿಲ್ಲಾಡಳಿತ ಆಯೋಜನೆ ಮಾಡಿರುವಂತಹ ವಿವಿಧ ಕಾರ್ಯಗಳ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಚಾಲನೆಯನ್ನ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಯಾಗಿ ನಮ್ಮ ಜಿಲ್ಲೆಯ ಸರ್ವತೋ ಒಂದು ಅಭಿವೃದ್ಧಿಗೆ ಏನು ಸಲಹೆ ಸೂಚನೆಗಳನ್ನ ಕೊಡಲಿಕ್ಕೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಉತ್ಸುಕವಾಗಿ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ ಮುಖಂಡರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಕಾರ್ಯಕರ್ತರುಗಳು ಇದನ್ನ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ನೆರವೇರಿಸಿಕೊಡ್ತೀವಿ ಅಂತೇಳಿ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಮ್ಮ ಮುಂಬರುವ ಲೋಕಸಭೆ ಏನ್ ಚುನಾವಣೆ ಇದೆ ಸದ್ಯದಲ್ಲೇ, ಆ ಚುನಾವಣೆಗೆ ನಮ್ಮ ಪಕ್ಷದ ಅಭ್ಯರ್ಥಿಗೆ ಇದೊಂದು ಪೂರಕವಾದಂತಹ ವಾತಾವರಣವನ್ನ ಉಂಟು ಮಾಡುತ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಮ್ಮ ಪಕ್ಷ ಯಾವುದೇ ವ್ಯಕ್ತಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಾವು ಅವ್ರನ್ನ ಗೆಲ್ಸ್ಕೊಂಡು ಬರುವಂತ ಒಂದು ಕೆಲಸವನ್ನು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ಆಗ್ಲೇ ನೀವು ಗಮನಿಸಿದ ಹಾಗೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಬದಲಾವಣೆಯ ವಾತಾವರಣ ಗಾಳಿ ಬೀಸ್ತಾ ಇದೆ. ಎಲ್ಲರೂ ಕೂಡ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ಒಗ್ಗಟ್ಟಿನಿಂದ ಇದ್ದೀವಿ. ಹಾಗಾಗಿ ಈ ಉತ್ಸುಕತೆ ನಾವು ಗೆಲುವಿನಲ್ಲಿ ನೋಡ್ತೇವೆ. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾನು ಈ ಮೂಲಕ ಕೇಳ್ತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನು, ಅಬ್ದುಲ್ ಖಯಂ, ಆಶು ಆಸಿಫ್, ಚಂದ್ರಶೇಖರ್, ಭೂದೇಶ್, ವೆಂಕಟೇಗೌಡ ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ಬ್ರೇಕ್ನ ನಂತರ ಅಮುಕ್ ವಾರ್ತೆಗಳು ಮುಂದುವರಿಯುತ್ತದೆ. ಹೊಳೆಯುವ ನಗು ಮುಖಗಳ ಮಧ್ಯೆ ಕಣ್ಗಳು ಸದಾ ವಿಶೇಷವಾದ್ದನ್ನೂ ಹುಡುಕುತ್ತವೆ. ಅವರ ಒಂದು ಮುಗುಳ್ನಗೆ ಸಂಜೆಯನ್ನು ಅವಿಸ್ಮರಣೀಯವಾಗಿಸುತ್ತವೆ. ಬಾಲ್ಯದ ಬಾಂಧವ್ಯ ಬಲು ಸುಂದರ. ನೆನಪಿನ ಆ ಕ್ಷಣ ನನಗೆ ನೆನಪಿತ್ತು, ನೀ ಮರೆತಿದ್ದೆ. ನೆನಪಿನಂಗಳದಲ್ಲಿ ಸದಾ ಕನವರಿಕೆ. ಬಾಲ್ಯದ ನನಸಾಗದ ಕನಸುಗಳು. ನೀನು ಸ್ಕೂಲ್ ಬಿಟ್ಟು ಹೋಗಿದ್ದೆ, ನನ್ನಿಂದ ಥ್ಯಾಂಕ್ ಯು ಹೇಳೋಕ್ಕೂ ಆಗಿಲ್ಲ. ಈವಾಗ ಅದನ್ನು ನನಸಾಗಿ. ಇದು ತುಂಬಾ ಸುಂದರವಾಗಿದೆಯಲ್ಲ, ಆದ್ರೆ ನಮ್ಮ ಗೆಳೆತನಕ್ಕಿಂತ ಹೆಚ್ಚಿಲ್ಲ. ಜಾಯ್ ಆಲುಕಾಸ್, ಸಂಬಂಧಗಳು ಹೆಚ್ಚು ಅಮೂಲ್ಯವಿದ್ದವರಿಗೆ. ಜಾಯ್ ಆಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯೂಲರ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೋ. ಸಂತಸ IVF ಮತ್ತು ಎಂಡೋಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಪರಿವರ್ತನಾ ಅಕಾಡೆಮಿ
ನಮ್ಮ ಹಾಸನ ನಗರದಲ್ಲಿ ಕಳೆದ 2 ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ ಪಿಯುಸಿ ವಿಜ್ಞಾನ ಪರೀಕ್ಷೆಯನ್ನ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರ್ಯಾಶ್ ಕೋರ್ಸ್ ಪ್ರಾರಂಭವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು. ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು. ಮಾರ್ಚ್ 18ರಿಂದ ಏಪ್ರಿಲ್ 19ರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ 18ರಿಂದ ಮೇ 4ರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ. ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ. ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ, ಗೌರಿಕೊಪ್ಲು ಮುಖ್ಯ ರಸ್ತೆ, ವಿದ್ಯಾನಗರ, ಹಾಸನ. ಮೊಬೈಲ್ ಸಂಖ್ಯೆ 9019433089 ಮತ್ತು 9008637477 ಹಾಗೂ 08172796705. Kalyan Jewellers 250 showroom celebration. Enjoy 0% making charges on all products. Hurry! Visit Kalyan Jewellers today. Conditions apply. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 95629555026 ಮತ್ತು 9633152552. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಮಂತ್ರಿಗಳಿಂದ ಶಂಕುಸ್ಥಾಪನೆಗೊಳ್ಳುತ್ತಿರುವ 1243 ಕೋಟಿ ರೂಪಾಯಿಗಳ ಕಾಮಗಾರಿಯಲ್ಲಿ ಜಾರಿಗೊಳಿಸಿರುವ ಶೇಕಡಾ 24.1% ನಿಯಮಕ್ಕೆ ಕಾಮಗಾರಿಯನ್ನ ನೀಡುವಂತೆ ಮನವಿ ಮಾಡುವುದಾಗಿ ಕರ್ನಾಟಕ ರಾಜ್ಯ SC/ST ಗುತ್ತಿಗೆದಾರರ ಸಂಘದ ಅಧ್ಯಕ್ಷ IK ರಾಮಚಂದ್ರ ತಿಳಿಸಿದರು. ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ 2017-18ರಲ್ಲಿ ಭಾರತ ಸರ್ಕಾರದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ದೃಷ್ಟಿ ಜಾತಿಯ ಜನಾಂಗದವರು ಅಭಿವೃದ್ಧಿ ಹೊಂದಲಿ ಎಂದು 50 ಲಕ್ಷದ ಒಳಪಟ್ಟ ಕಾಮಗಾರಿಗಳಲ್ಲಿ ಟೆಂಡರ್ ಭಾಗವಹಿಸಕ್ಕೆ ಕಾನೂನು ಜಾರಿ ಮಾಡಿದ್ರಿ. ಆದರೆ ಅನಂತರ ಕಾಲದಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಮಗಾರಿಗಳಲ್ಲಿ ಭಾಗವಹಿಸಿದ ರೀತಿಯಲ್ಲಿ 51 ಲಕ್ಷ, 52 ಲಕ್ಷ, 55 ಲಕ್ಷಕ್ಕೆ ಯೋಜನೆ ರೂಪಿಸಿ ಟೆಂಡರ್ ಭಾಗವಹಿಸಕ್ಕೆ ನೋಡ್ಕೊಂಡ್ರು. ಆದ್ರೆ ಪುನಃ ನೀವು ಮುಖ್ಯಮಂತ್ರಿ ಆದ್ಮೇಲೆ 1 ಕೋಟಿವರೆಗೆ ಅದನ್ನ ಮುಂದುವರಿಸಿದಿರಿ. ಈಗಾಗಲೇ ಅರ್ಚಕರಿಗೆ ಬಂದು ಈಗ ಹಲವಾರು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡೋಗಿದ್ರಿ. ಅದರಲ್ಲಿ ಸರ್ಕಾರದ ಯೋಜನೆ ಪ್ರಕಾರನೇ 1 ಕೋಟಿ 1 ಲಕ್ಷ, 1 ಕೋಟಿ 2 ಲಕ್ಷ, 1 ಕೋಟಿ 5 ಲಕ್ಷಕ್ಕೆ ಯೋಜನೆ ರೂಪಿಸಿ
150 ಕೋಟಿ ಈಗಾಗಲೇ ಮನವಿ ನೀವು ಉದ್ಘಾಟನೆ ಮಾಡಿದ್ದೀರಾ. ಆದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಂದು ಕೂಡ ಕಾಮಗಾರಿಗಳು ಬರ್ತಾ ಇಲ್ಲ. ಈ ರೀತಿ ನೀವು ಪೇಪರ್ ಮುಖಾಂತರ ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಾನೂನು ತರಲಾದ್ರೆ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ. ಅದು ಕಾರ್ಯಗತವಾಗಬೇಕು. ನೀವು ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಶಾಸಕರು ತಮ್ಮನ್ನ ಇಷ್ಟ ಬಂದಂಗೆ ಈ ಯೋಜನೆಗಳು ರೂಪಿಸಿಕೊಂಡು ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಸಿಗ್ತಾ ರೀತಿಯಲ್ಲಿ ಇದನ್ನ 100 ಕೋಟಿನ ಅವರೇ ಮಾಡ್ಕೊತಾ ಇದ್ದಾರೆ. ಇದು ಯಾವುದೇ ರೀತಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಎಲ್ಲಾ ಸರ್ಕಾರಿ ಅಧಿಕಾರಿಗಳಿಗೆ ಇದನ್ನ ಸೂಕ್ತ ರೂಪದಲ್ಲಿ ಸಲಹೆ ಕೊಟ್ಟು 1 ಕೋಟಿ ಒಳಪಟ್ಟಂತ ಕಾಮಗಾರಿನೇ ನಿರ್ವಹಿಸಬೇಕು ಅಂತ ಹೇಳಿ ಆದೇಶ ಮಾಡಿದ್ರೆ ಮಾತ್ರ ಸಾಧ್ಯ. ಅದಾದ್ರೆ ನೀವು ಕೊಟ್ಟಿರೋ ಯೋಜನೆ ಅದು ಪೇಪರ್ ಮುಖಾಂತರ ಓಡಾಡುತ್ತೆ ಹೊರತು ಅದು ಅಭಿವೃದ್ಧಿಗೆ ಬರಲ್ಲ. ಆದುದರಿಂದ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕಾಮಗಾರಿ ಕೊಡುವುದರ ಜೊತೆಗೆ ಕೊಡೋ ಅನುದಾನದಲ್ಲಿ ಕೂಡ 24.1% ಮೀಸಲಾತಿ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಇದನ್ನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ 1,000 ಕೋಟಿ ಹೆಚ್ಚಾಗಿ ಈ ಕಾಮಗಾರಿಗಳ ಉದ್ದೇಶ ಇದ್ರೆ ಅದರಲ್ಲೂ ಕೂಡ ನಮಗೆ 24.1% ಕಾಮಗಾರಿಗಳಲ್ಲಿ ಮೀಸಲಾತಿ ತಂದು ಎಲ್ಲ ನಿರುದ್ಯೋಗಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಆರ್ ಹೇಮರಾಜ್, ಜಿಲ್ಲಾ ಕಾರ್ಯದರ್ಶಿ ಎಂಜೆ ಲಕ್ಷ್ಮಣ್, ರಂಗಸ್ವಾಮಿ, ರವಿ, ಸಿದ್ದಪ್ಪ ಉಪಸ್ಥಿತರಿದ್ದರು. ಪಕ್ಷವನ್ನು ಸದೃಢಗೊಳಿಸಲು ಮಾರ್ಚ್ 2ರ ಶನಿವಾರದಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಸಂಯುಕ್ತಾಶ್ರಯದಲ್ಲಿ ಭೀಮ ಸಮಾವೇಶ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಬಿಜೆಪಿ ಮುಖಂಡರಾದ ಪರ್ವತಯ್ಯ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮಧ್ಯಾಹ್ನ 12:30ಕ್ಕೆ ಶುರುವಾಗುವ ಈ ಸಮಾವೇಶಕ್ಕೆ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಸಿಮೆಂಟ್ ಮಂಜು, ಮಾಜಿ ಶಾಸಕ ಹರ್ಷವರ್ಧನ್, ಶಾಸಕ ಎಚ್ಪಿ ಸುರೇಶ್, ಶ್ರೀನಿವಾಸ್ ಸೇರಿದಂತೆ ಎಸ್ಸಿ ಸಮುದಾಯದ ಅನೇಕ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸಮಾವೇಶದಲ್ಲಿ ದಲಿತ ಸಮುದಾಯದ ಜನಪ್ರತಿನಿಧಿಗಳಿಗಾಗುತ್ತಿರುವ ಅನ್ಯಾಯ, ಅಧಿಕಾರ ವಂಚನೆ ಹಾಗೂ ಇನ್ನಿತರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಜನರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಬಲವರ್ಧನೆಗಾಗಿ ಭೀಮ ಸಮಾವೇಶ ಇದನ್ನ ಹಾಸನದಲ್ಲಿ ಅಂಬೇಡ್ಕರ್ ಭವನ ಸುಮಾರು 12 ವರ್ಷಕ್ಕೆ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸುಮಾರು 1,000 ಬಲ ಸಮುದಾಯದ ಪ್ರಮುಖ ಕಾರ್ಯಕರ್ತರನ್ನ ಸೇರಿಸಿ ಕಾರ್ಯಕ್ರಮ ಮಾಡಿದ್ದೇವೆ. ಸಿಮೆಂಟ್ ಮಂಜುರವರು, ಜಿಲ್ಲಾಧ್ಯಕ್ಷರಾದ ಸುರೇಶ್ ನಗೇಂದ್ರರವರು ರಾಜ್ಯದಿಂದ ಒಂದು ಪ್ರವಾಸ ತಂಡ ಮಾಡಿ ಹಾಸನ, ಮಂಡ್ಯ, ಬೆಂಗಳೂರು ದಕ್ಷಿಣ ಇದರ ಉಸ್ತುವಾರಿಗಾಗಿ ಹರ್ಷವರ್ಧನ್ ರವರು, ಮಾಜಿ ಶಾಸಕರು, ಅವರು ಊರಲ್ಲಿ ಶ್ರೀನಿವಾಸು, ಪಳನಿವೇಲು, ಆರ್.ಎಸ್. ಹನುಮಂತಪ್ಪ, ಅರುಣ್ ಕುಮಾರ್, ಆರವಳ್ಳಿ ಚಂದ್ರು ಇವರು ನಮ್ಮ ಸಮುದಾಯದ ಸಂಘಟನೆಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಸಂಘಟನೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಬಲಗೈನವ್ರನ್ನ ನಮ್ಮ ಕಾಂಗ್ರೆಸ್ ಸುಮಾರು ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಪುಕ್ಕಟ್ಟೆ ಮತದಾರನಾಗಿ ರಾಜಕೀಯ ಸವಲತ್ತುಗಳನ್ನ ಕೊಡುವಾಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ, ಹಿಂದ್ಗಡೆಯಿಂದ ಹೋಗಿ ಅವ್ರನ್ನ ಸೋಲಿಸ್ತಾರೆ. ಈಗ ತಮ್ಮೆಲ್ಲರೂ ಕಣ್ಮುಂದೆ ನಡೆದಿರ್ತಕ್ಕಂಥ ಘಟನೆ, ದಲಿತರ ಹೆಸರಿನಲ್ಲಿ ಹಣವನ್ನ ರಿಸರ್ವೇಶನ್ ಇಟ್ಟು ಮೀಸಲಾತಿ ಅಭಿವೃದ್ಧಿಗಾಗಿ ಆ ಹಣನ ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡ್ಕೊಂಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿದ್ವಿ. ಅದನ್ನು ಕೂಡ ತಾವೆಲ್ಲರೂ ಗಮನಿಸಿದೆ ಅಂತ ಭಾವಿಸ್ತೇನೆ. ನಾವೇನು ಈ ದೇಶದಲ್ಲಿ ತಪ್ಪು ಮಾಡಿಬಿಟ್ಟಿರುವ ಈ ಸಮುದಾಯದ ವೃತ್ತಿ ಅಂತ ನಮಗೆ ಭಯ ಕಾಣ್ತಾ ಇದೆ. ನಮಗೆ ಮೀಸಲಾಗಿಟ್ಟಂತ ಹಣನ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಕೊಡ್ತಾರಂತಂದ್ರೆ ನಾವು ಬರೀ ಪಕ್ಷದ ಓಟ್ ಹಾಕೊಂಡಿರ್ಬೇಕಾ? ಹಾಗಾಗಿ ಈಗ ಕಾರ್ಯಕ್ರಮ ಆಯಿತು. ಈಗ ನಮ್ಮದು ಬಲಗೈ ಸಮುದಾಯದಿಂದ ನಾವು ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂತ ಮಾಡಿ
ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ನಮ್ಮನ್ನು ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನು ಒಂದು ತಿಳಿಸಿಕೊಡುವ ಕಾರ್ಯಕ್ರಮನೇ ಈ ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಲೋಕೇಶ್, ಜಯಶಂಕರ್, ಭಾಗ್ಯ ಕಲಿವೀರ್, ಬಸವರಾಜ್, ಅಶೋಕ್ ಉಪಸ್ಥಿತರಿದ್ದರು. ಅಕ್ಷರ ಅಕಾಡೆಮಿ ವತಿಯಿಂದ ತರಬೇತಿ ಶಾಲೆಯಲ್ಲಿ ಮಾರ್ಚ್ 3ರಂದು ವಿಎ ಮತ್ತು ಕೆಎಸ್ ಹುದ್ದೆಗಳಿಗೆ ಕಾರ್ಯಾಗಾರವನ್ನು ನಡೆಸಲಾಗುವುದೆಂದು ಅಕಾಡೆಮಿಯ ವ್ಯವಸ್ಥಾಪಕ ಶ್ರೀನಾಥ್ ಹೇಳಿದರು. ಅಕ್ಷರ ಅಕಾಡೆಮಿ ಹಾಸನದಲ್ಲಿ 3 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದೆ. ಅಂದರೆ ಸರ್ಕಾರಿ ಹುದ್ದೆಗಳು ಏನೇನಂತ ಬರುತ್ತೆ, ಕೆಎಸ್ ಹಾಗೂ FDA, SDA, PSI, PDO ಈ ಥರ ಎಲ್ಲ ಹುದ್ದೆಗಳಿಗೂ ತರಬೇತಿಯನ್ನು ನೀಡ್ತಾ ಬಂದಿದೆ. ಪ್ರತಿದಿನ ಕ್ಲಾಸಸ್ ಇರುತ್ತೆ ನಮ್ಮಲ್ಲಿ. ಬೆಳಿಗ್ಗೆ 7 to 9, ಈವ್ನಿಂಗ್ 6 to 8. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಹಾಗೂ ಯಾರೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ಹೋಗಿ ನಾನು ಗೌರ್ಮೆಂಟ್ ಜಾಬ್ಸ್ನ ತಗೋಬೇಕು ಅಂತ ಆಸ್ಪಿರೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಸಹ ತರಬೇತಿ ನೀಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿದಿನ ಕ್ಲಾಸಸ್ ನಡೀತಾ ಇದೆ. ಭಾನುವಾರ ಮಾತ್ರ ಮಾರ್ನಿಂಗ್ 10 to 5 ಅಥವಾ 10 to 4 ಈ ತರ ಭಾನುವಾರನೂ ಸಹ ಕ್ಲಾಸಸ್ ಇರುತ್ತೆ. ಮತ್ತೆ ಪ್ರತಿ ಭಾನುವಾರ ಟೆಸ್ಟ್ ಸೀರೀಸ್ ಅಂತ ಮಾಡ್ತೀವಿ ನಾವು. ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ತಗೊಂಡು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ಆಡ್ ಮಾಡಿ ಫ್ರೀ ಆಗಿ ಟೆಸ್ಟ್ ಸೀರೀಸ್ ಸಹ ಕಂಡಕ್ಟ್ ಮಾಡ್ತಾ ಇದೀವಿ ಪ್ರತಿ ಭಾನುವಾರ. ಸೊ ಇದುವರೆಗೆ ಆಸ್ಪಿರೆಂಟ್ಸ್ಗೆ ಯಾವುದೇ ನೋಟಿಫಿಕೇಶನ್ ಸಿಕ್ಕಿರಲಿಲ್ಲ, ಒಳ್ಳೆ ನೋಟಿಫಿಕೇಶನ್ ಅಂತ ಯಾವುದು ಆಗಿರಲಿಲ್ಲ ಇದುವರೆಗೆ. ಬಟ್ ಈಗ ಸರ್ಕಾರ ಅಧಿಸೂಚನೆ ಹೊರಡಿಸಿ 384 ಕೆಎಸ್ ಹುದ್ದೆಗಳನ್ನ ಈಗ ಅನೌನ್ಸ್ ಮಾಡಿದೆ. ಇದೇ ತಿಂಗಳ 4ನೇ ತಾರೀಕಿಂದ, ಅಂದ್ರೆ ಮುಂದಿನ ತಿಂಗಳ ಮಾರ್ಚ್ ತಿಂಗಳ 4ನೇ ತಾರೀಕಿಂದ ಅರ್ಜಿನ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನೆಕ್ಸ್ಟ್ ಮಂತ್ 3ನೇ ತಾರೀಕುವರೆಗೂ ಅವಕಾಶ ಮಾಡಿಕೊಟ್ಟಿದೆ. ಏಪ್ರಿಲ್ 3ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೂ BA ಇನ್ನೊಂದು ಪೋಸ್ಟ್, ವಿಲೇಜ್ ಅಕೌಂಟೆಂಟ್ ಎನ್ನುವ ಇನ್ನೊಂದು ಪೋಸ್ಟ್ಗೆ ಅಧಿಸೂಚನೆ ಹೊರಡಿಸಿದ್ದು, ಅದಕ್ಕೂ ಸಹ 4ನೇ ತಾರೀಕಿಂದ ಅಪ್ಲಿಕೇಶನ್ ಸಿಗ್ತಾ ಇದೆ. ಆಲ್ಮೋಸ್ಟ್ 1,000 ಪೋಸ್ಟ್ಗಳಿಗೆ ಅದಕ್ಕೆ ಕಾಲ್ ಮಾಡಿ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಸೊ ಈ 2 ಹುದ್ದೆಗಳಿಗೆ ನಾವು ಅಕ್ಷರ ಅಕಾಡೆಮಿಯಲ್ಲಿ ತರಬೇತಿಯನ್ನ ಕೆಎಸ್ ಸಂಬಂಧಪಟ್ಟಂಗೆ 2 ತಿಂಗಳು, BA ಸಂಬಂಧಪಟ್ಟಂಗೆ 3 ತಿಂಗಳು, 2 ಹುದ್ದೆಗಳಿಗೆ ತರಬೇತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಫ್ಯಾಕಲ್ಟೀಸ್ ಬೇಕು, ಎಕ್ಸ್ಪರ್ಟ್ಸ್ಗಳು ಬೇಕು, ಅದನ್ನ ಬೆಂಗಳೂರಿಂದ, ಧಾರವಾಡದಿಂದ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ಗಳಿಗೆ ಫ್ಯಾಕಲ್ಟೀಸ್ನ ಅಲ್ಲಿಂದಾನೇ ಕರ್ಕೊಂಡ್ಬಂದು ಇಲ್ಲಿ ಪ್ರತಿದಿನ 4 ರಿಂದ 5 ಅವರ್, 5 to 6 ಅವರ್ ಕ್ಲಾಸಸ್ನ ಮಾಡಿಸುವಂತ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಇದು ತಗೋತಾ ಇದ್ರು. ಬಟ್ ಈಗ ನಾವು ಅಲ್ಲಿ ಫ್ಯಾಕಲ್ಟೀಸ್ಗಳನ್ನ ಯಾರ್ಯಾರು ಟಾಪ್ ಮೋಸ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನೇ ಹಾಸನ ಕರ್ಕೊಂಡ್ಬಂದು ಇಲ್ಲಿ ಒಂದು ಅವಕಾಶನ ಮಾಡಿಕೊಟ್ಟಿರೋದ್ರಿಂದ ಜಿಲ್ಲೆಯ ವಿದ್ಯಾರ್ಥಿಗಳು ಇದರ ಸದುಪಯೋಗನ ಪಡ್ಕೋಬೇಕು. ಯಾಕೆಂದ್ರೆ ಇಲ್ಲಿಂದ ಹೋಗೋದು, ಅವ್ರು ಹಾಸ್ಟೆಲ್ ಮಾಡ್ಕೋಬೇಕು, ಉಳ್ಕೋಬೇಕು, ಫುಡ್ ಅಡ್ಜಸ್ಟ್ ಆಗಲ್ಲ, 3 months 4 months ಉಳ್ಕೋಬೇಕು, ಅದೆಲ್ಲ ಬರ್ಡನ್ ಇರ್ತಿತ್ತು. ಸೊ ಇವಾಗ ನಾವು ಅದನ್ನ ಹಾಸನದಲ್ಲೇ ಆ ಅವಕಾಶವನ್ನ ಮಾಡಿಕೊಡ್ತಾ ಇರೋದ್ರಿಂದ ಸೊ ಇದರ ಸದುಪಯೋಗವನ್ನ ಹಾಸನದ ಆಕಾಂಕ್ಷಿಗಳು ಹಾಗೂ ವಿದ್ಯಾರ್ಥಿಗಳು ಪಡ್ಕೋಬೇಕು ಅಂತ ಅಕ್ಷರ ಅಕಾಡೆಮಿ ಕಡೆಯಿಂದ ನಾವು ವಿನಂತಿಸ್ಕೊತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ತಿಕ್, ಮಂಜುನಾಥ್ ಉಪಸ್ಥಿತರಿದ್ದರು. ಸಮಾಜ ಸೇವೆಯನ್ನ ಗುರುತಿಸಿ ಹಾಸನ ಜಿಲ್ಲಾಡಳಿತದಿಂದ 75ನೇ ಗಣರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಶ್ರೀ ಕೃಷ್ಣ ಅಯ್ಯಂಗಾರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಬಿ ಕಾಟಿಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಮ್ಮಿಕೊಂಡಿದ್ದರು. ಅಭಿನಂದನಾ ಸಮಾರಂಭದಲ್ಲಿ ಶ್ರೀ ಕೃಷ್ಣ ಅಯ್ಯಂಗಾರ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕುವೆಂಪು ಸ್ಕೂಲ್ ಸಂಸ್ಥಾಪಕರಾದ ಶಿವರಾಮೇಗೌಡರು, ಶಿಕ್ಷಕರ ಕಾಲನಿ ಅಧ್ಯಕ್ಷರಾದ ನಿಂಗೇಗೌಡರು, ಎಂಡಿ ಸತೀಶ್ ಹಾಗೂ ಕೃಷ್ಣೇಗೌಡ, ಸಂಪತ್ ಕುಮಾರ್, ರುದ್ರೇಗೌಡ, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ನಗರಕ್ಕೆ ಸಿಎಂ ಆಗಮಿಸುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ, ಇತರೆ ಜಿಲ್ಲೆಯಿಂದ ಹೆಚ್ಚುವರಿ ಪೊಲೀಸ್ ನಿಯೋಜನೆ. ಸಿಎಂ ಆಗಮನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಹೆಚ್ಚು ಕೆಲಸ ಜಿಲ್ಲಾಧಿಕಾರಿ ಮಾಡುತ್ತಿದ್ದಾರೆ, ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಮತ್ತು ಮಗುವಿಗೆ ಯಶಸ್ವಿ ಮೊದಲನೇ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ, ಡಾಕ್ಟರ್ ಎಸ್ ಸಂತೋಷ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.